ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಎಕ್ಸ್‌ಪ್ರೆಸ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ವಿಷಯ ಮೊರಾರ್ಜಿ ಪರೀಕ್ಷೆಗೆ ಉಪಯುಕ್ತವಾಗಿರ್ತಕ್ಕಂಥ ರಾಜ್ಯದ ನೃತ್ಯ ಮಾಹಿತಿ, ಎತ್ತರದ ಶಿಖರ ಮತ್ತು ಗಡಿರೇಖೆಗಳು, ಅಣುಸೂತ್ರಗಳು, ನೈಸರ್ಗಿಕ ಪದಾರ್ಥಗಳಲ್ಲಿನ ಆಮ್ಲಗಳು, ಪ್ರಾಣಿಗಳ ಉಸಿರಾಟದ ಅಂಗಗಳು, ಪ್ರಮುಖ ಮಹೋತ್ಸವ, ಹೀಗೆ ಎಲ್ಲ ಟಾಪಿಕನ್ನು ಒಂದು ವಿಡಿಯೋದಲ್ಲಿ ಮಾಡ್ತಾಯಿದ್ದೀವಿ. ನೋಡ್ತಾ ಹೋಗಿ. ಮೊದಲಿಗೆ ಎತ್ತರದ ಶಿಖರಗಳು. ದಕ್ಷಿಣ ಭಾರತದ ಅತಿ ಎತ್ತರವಾದ ಶಿಖರ ಆನೈಮುಡಿ. ಕರ್ನಾಟಕದ ಅತಿ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ. ಹಾಗೆ ಪಶ್ಚಿಮ ಘಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂದರೆ ಆನೈಮುಡಿ. ನೆನಪಿಟ್ಕೊಳ್ಳಿ, ದಕ್ಷಿಣ ಭಾರತದಲ್ಲಿ ಕೂಡ ಅದೇ ಆಗಿರುತ್ತೆ, ಹಾಗೆ ಪಶ್ಚಿಮ ಘಟ್ಟಗಳಲ್ಲಿ ಕೂಡ ಅದೇ ಆಗಿರುತ್ತೆ. ಅಂದರೆ ಆನೈಮುಡಿನೇ ಎರಡೂ ಕಡೆ ಎತ್ತರವಾಗಿರ್ತಕ್ಕಂಥದ್ದು. ಅಂದರೆ ದಕ್ಷಿಣ ಭಾರತದಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರ್ತಕ್ಕಂಥದ್ದು. ಇನ್ನು ಪೂರ್ವ ಘಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರ ಯಾವುದು ಅಂದರೆ ಆರ್ಮಕೊಂಡ್. ಇನ್ನು ಅರಾವಳಿ ಬೆಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರ ಯಾವುದು ಅಂದರೆ ಗುರು ಶಿಖರ. ಮುಂದೆ ನೋಡೋಣ. ಜಗತ್ತಿನ ಅತಿ ಎತ್ತರವಾಗಿರ್ತಕ್ಕಂಥ ಶಿಖರ ಮೌಂಟ್ ಎವರೆಸ್ಟ್. ಇದರ ಒಂದು ಅಳತೆ 8848 ಮೀಟರ್ ಆಗಿದೆ. ಇದು ಪ್ರಪಂಚದ ಅತಿ ಎತ್ತರವಾಗಿರತಕ್ಕಂಥ ಶಿಖರ. ಇನ್ನು ಭಾರತದ ಅತಿ ಎತ್ತರವಾಗಿರ್ತಕ್ಕಂಥ ಶಿಖರ ಯಾವುದು ಅಂತ ಕೇಳಿದ್ದಾರೆ, ಅದು K2 ಆಗಿದೆ. K2 8611 ಮೀಟರ್ ಆಗಿದೆ. ಮುಂದೆ ನೋಡೋಣ. ಜಗತ್ತಿನ ಎರಡನೇ ಎತ್ತರವಾದ ಶಿಖರ ಯಾವುದು? ಇದಕ್ಕೆ ಸರಿಯಾದ ಉತ್ತರ K2 ಆಗಿದೆ. K2 8611 ಮೀಟರ್ ಆಗಿದೆ. ಇನ್ನು ಭಾರತದ ಅತಿ ಎತ್ತರವಾದ ಶಿಖರ ಯಾವುದು ಅಂದರೆ ಕಾಂಚನಜುಂಗ. ಜಗತ್ತಿನ ಮೂರನೇ ಅತಿ ಎತ್ತರವಾಗಿರ್ತಕ್ಕಂಥ ಶಿಖರ ಕಾಂಚನಜುಂಗ. ನೆನ್ಪಿಟ್ಕೊಳ್ಳಿ, ಮೊದಲಿಗೆ ಮೌಂಟ್ ಎವರೆಸ್ಟ್, ನಂತರ K2 ಅಥವಾ ಮೌಂಟ್ ಎಡ್ವಿನ್ ಆಸ್ಟಿನ್ ಅಂತೇಳಿ ಕರಿತೀವಿ, ನಂತರ ಕಾಂಚನಜುಂಗ. ಇವು ಪ್ರಪಂಚದಲ್ಲಿ ಈ ಥರನಾಗಿ ಕ್ರಮ. ಪ್ರಪಂಚದ ಮೊದಲವಾದು ಮೌಂಟ್ ಎವರೆಸ್ಟ್, ಪ್ರಪಂಚದ ಎರಡನೇದು K2, ಪ್ರಪಂಚದ ಮೂರನೇದು ಕಾಂಚನಜುಂಗ. ಹಾಗೆ ಭಾರತದ K2 ಮೊದಲನೇದಾದರೆ ಕಾಂಚನಜುಂಗ ಮೂರನೇದು. ನೆಕ್ಸ್ಟ್, ರಾಜ್ಯದ ನೃತ್ಯ ಮಾಹಿತಿಗಳು. ತಮಿಳುನಾಡಲ್ಲಿ ಭರತನಾಟ್ಯಂ ಅಂತಕ್ಕಂಥ ಒಂದು ನಾಟ್ಯವನ್ನು ಮಾಡ್ತಾರೆ. ಹಾಗೆ ಆಸಾಂನಲ್ಲಿ ಬಿಹುನಲ್ಲಿ ಬಿಹು ಅಂತಕ್ಕಂಥ ಒಂದು ನಾಟ್ಯವನ್ನು ಆಸಾಂನಲ್ಲಿ ಮಾಡ್ತಾರೆ. ಹಾಗೆ ಉತ್ತರ ಭಾರತದಲ್ಲಿ ಕಥಕ್ ಆಗಿದೆ. ಕಥಕ್ಕಳಿ ಅಂತಕ್ಕಂಥದ್ದು ಕೇರಳ ಒಂದು ನೃತ್ಯವಾಗಿದೆ. ಕುಂಚಿಪುಡಿ ಆಂಧ್ರ ಪ್ರದೇಶದ ನೃತ್ಯ ಪ್ರಕಾರ. ಮೋಹಿನಿ ಆ್ಯಟಂ ಇದು ಕೇರಳ ಒಂದು ನೃತ್ಯ ಪ್ರಕಾರ. ಹಾಗೆ ಯಕ್ಷಗಾನ ಕರ್ನಾಟಕದ್ದಾಗಿದೆ. ಇನ್ನು ಅಣುಸೂತ್ರ. ಆಮ್ಲಜನಕ O2, ಸಾರಜನಕ N2, ಹೈಡ್ರೋಜನ್ H2, ಕಾರ್ಬನ್ ಡೈಆಕ್ಸೈಡ್ CO2, ಸಲ್ಫರ್ ಆಕ್ಸೈಡ್ H2O, ಸಾರಜನಕ ಡೈಆಕ್ಸೈಡ್ NO2, ಓಝೋನ್ O3 ಅಂತಕ್ಕಂಥದ್ದು. ಇನ್ನು ಗಡಿರೇಖೆಗಳು. ರ್ಯಾಡಿಕ್ಲಿಫ್ ಗಡಿರೇಖೆ ಭಾರತ ಮತ್ತು ಪಾಕಿಸ್ತಾನವನ್ನು ಬೇರ್ಪಡಿಸತಕ್ಕಂಥ ನಡೆಯುವ ಗಡಿರೇಖೆಯಾಗಿದೆ. ಮ್ಯಾಕ್ಸ್ ಮೊಹನ್ ಭಾರತ ಮತ್ತು ಚೀನಾ. ಹಾಗೆ ಡೊರೈಟ್ ರೇಖೆ ಭಾರತ ಮತ್ತು ಅಫ್ಘಾನಿಸ್ತಾನ್. ದೇಶದ ಉದ್ದ. ಬಾಂಗ್ಲಾದೇಶ ಅತಿ ಹೆಚ್ಚನ್ನು ಗಡಿಯನ್ನು ಪ್ರದೇಶ ಹೊಂದಿದೆ. ಹಾಗೆ ಅಫ್ಘಾನಿಸ್ತಾನ್ ಅತಿ ಕಡಿಮೆ ಗಡಿಯನ್ನು ಹೊಂದಿದೆ. ಅಂದರೆ ಬಾಂಗ್ಲಾದೇಶ ಭಾರತದೊಂದಿಗೆ 4996 ಕಿಲೋಮೀಟರ್ ಗಡಿಯನ್ನು ಹೊಂದಿದೆ.
ಇನ್ನು ಪ್ರಾಣಿಗಳ ಉಸಿರಾಟದ ಅಂಗಗಳನ್ನು ನೋಡ್ಕೊಂಡ್ಬಿಡೋಣ. ಮೀನು ಕಿವಿಯಿಂದ ಉಸಿರಾಡುತ್ತದೆ. ಹಾಗೆ ಕಪ್ಪೆ ತೇವಭರಿತ ಚರ್ಮ ಅಥವಾ ಶ್ವಾಸಕೋಶ. ಸಸ್ತನಿ ಶ್ವಾಸಕೋಶದಿಂದ ಉಸಿರಾಡುತ್ತದೆ. ಹಾಗೆ ಎರೆಹುಳ, ಜಿಗಿಣೆ ಚರ್ಮದಿಂದ ಉಸಿರಾಡುತ್ತವೆ. ಅಂಗ ಕೀಟಗಳು ಟರ್ಕ್ರಿಯಾ ಶ್ವಾಸನಾಳ ಅಂತಕ್ಕಂಥದ್ದು. ಇನ್ನೊಂದು ನೆನ್ಪಿಟ್ಕೊಳ್ಳಿ, ಸಸ್ಯಗಳು ಅಂತಕ್ಕಂಥದ್ದು ಪತ್ರರಂಧ್ರ. ಇನ್ನು ನೈಸರ್ಗಿಕ ಪದಾರ್ಥಗಳಲ್ಲಿ ಸಿಗುವ ಆಮ್ಲ, ವಿನೆಗರ್ನಲ್ಲಿ ಆ್ಯಸಿಟಿಕ್ ಆ್ಯಸಿಡ್ ಸಿಗುತ್ತೆ. ಹುಣಸೆ ಹಣ್ಣಲ್ಲಿ ಟಾರ್ಕಟ್ರಿಕ್ ಆ್ಯಸಿಡ್ ಸಿಗುತ್ತೆ. ಇನ್ನು ಮೂತ್ರದಲ್ಲಿ ಬೆಂಜೋಯಿಕ್ ಆ್ಯಸಿಡ್ ಸಿಗುತ್ತೆ. ನಿಂಬೆ ಕಿತ್ತಳೆಯಲ್ಲಿ ಸಿಟ್ರಿಕ್ ಆ್ಯಸಿಡ್, ಟೊಮೆಟೊಲಿ ಆಕ್ಸಾಲಿಕ್ ಆ್ಯಸಿಡ್, ಮೊಸರಿನಲ್ಲಿ ಲ್ಯಾಸ್ಟಿಕ್ ಆ್ಯಸಿಡ್, ಗೋಧಿಯಲ್ಲಿ ಗುಟ್ಲಾಮಿಕ್ ಆ್ಯಸಿಡ್, ಕೆಂಪು ಇರುವೆಯಲ್ಲಿ ಫಾರ್ಮಿಕ್ ಆ್ಯಸಿಡ್. ಇನ್ನು ಮಹೋತ್ಸವ, 25 ವರ್ಷಕ್ಕೊಮ್ಮೆ ನಾವು ಬೆಳ್ಳಿ ಮಹೋತ್ಸವ ಮಾಡ್ತೇವೆ. 50 ವರ್ಷಕ್ಕೊಮ್ಮೆ ನಾವು ಸುವರ್ಣ ಮಹೋತ್ಸವ ಮಾಡ್ತೇವೆ. 60 ವರ್ಷಕ್ಕೆ ವಜ್ರ ಮಹೋತ್ಸವ, 75 ವರ್ಷಕ್ಕೆ ಪ್ಲಾಟಿನಮ್ ಮಹೋತ್ಸವ, ಹಾಗೆ 100 ವರ್ಷಕ್ಕೆ ಶತಮಾನೋತ್ಸವ. ಹೀಗೆ ಆತ್ಮೀಯ ವೀಕ್ಷಕರೇ, ಇದು ನಿಮ್ಮ ಎಕ್ಸಾಮ್ಗೆ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿ. ಇದಕ್ಕೆ ಒಂದು ಲೈಕ್ ಕೊಡಿ, ನಿಮ್ಮ ಕಾಮೆಂಟನ್ನು ತಿಳಿಸಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಇದರವನ್ನು ಲಾಭ ಪಡೆದುಕೊಳ್ಳ್ರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.